ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಒಂದು ಎಲ್ಲ ನೀವು ರೆಡಿ ಮಾಡ್ಕೊಂಡ್ರೆ ಒಂದು 20 ಮಿನಿಟ್ಸ್ ಅಲ್ಲಿ ಬಿರಿಯಾನಿ, ಈಸಿ ಚಿಕನ್ ಬಿರಿಯಾನಿ ಹೇಗೆ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಕನ್ ½ kg ತಗೊಂಡಿದ್ದೀನಿ. ನೆಕ್ಸ್ಟ್ ಏನೇನು ಐಟಮ್ಸ್ ಬೇಕು ಅಂತ ನಾನು ನೋಡಿಸ್ತೀನಿ ನಿಮಗೆ. ತುಂಬಾ ಸಿಂಪಲ್. ಯಾರು ಗೆಸ್ಟ್ ಬಂದ್ರೆ ಮನೆಗೆ ನೀವು ಬೇಗನೆ ಮಿಕ್ಸಿ ಇಲ್ಲದೆ, ವಿತೌಟ್ ಮಿಕ್ಸಿನೇ ಇಲ್ಲದೆ ನೀವು ಹೇಗೆ ಚಿಕನ್ ಬಿರಿಯಾನಿನ ಈಸಿಯಾಗಿ ಮಾಡ್ಬೋದು ಅಂತ ನೋಡಿಸ್ತೀನಿ, ಬನ್ನಿ ನೋಡಿ. ಇದಕ್ಕೆ ಚಿಕನ್ ಬಿರಿಯಾನಿಗೆ ಈರುಳ್ಳಿ ಒಂದು 3 ಹಸಿಮೆಣಸಿನ್ಕಾಯಿ, ಇದು 2 ಈರುಳ್ಳಿ ಸಣ್ಣದು, ಹಸಿಮೆಣಸಿನ್ಕಾಯಿ 3, 2 ಟೊಮೆಟೊ ಸ್ಮಾಲ್ದು. ನಾನು ½ kg ನೋಡಿಸ್ತಾ ಇದ್ದೀನಿ ನಿಮಗೆ. ನೀವು ಎಕ್ಸ್ಟ್ರಾ ಈಗ 1 kg ಮಾಡ್ತಾ ಇದ್ದೀರಾ ಅಂದರೆ ಇದೆಲ್ಲ ನೀವು ಡಬಲ್ ಮಾಡ್ಕೊಳ್ಳಿ. ಕೊತ್ತಂಬರಿ ಆ್ಯಂಡ್ ಪುದೀನ 2 ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ, ಮರಾಠ ಮೊಗು ಎಲ್ಲ ಹಾಕೊಳ್ಳಿ. ನಮ್ಗೆ ಖಾಲಿ ಆಗಿದೆ. ಇದಿಷ್ಟು ಸ್ಪೈಸಸ್ಸು. ನೆಕ್ಸ್ಟು ½ kg ಚಿಕನ್. ರೈಸ್ನ ಇವಾಗ ಜಸ್ಟ್ ನೆನೆ ಹಾಕಿಟ್ಟಿದ್ದೀನಿ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಹಾಗೇನೂ ಮಾಡ್ಬೋದು, ಬಟ್ ಆದರೆ ನಾನು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಪೈಸಸ್ಗೆ ಏನಿಲ್ಲ, ಜಸ್ಟ್ ಅರಿಶಿನ ಪುಡಿ, ಮೆಣಸಿನ್ಕಾಯಿ ಪುಡಿ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಆ್ಯಂಡ್ ಸ್ವಲ್ಪ ಗರಂ ಮಸಾಲ, ಹಾಗೆ ಧನಿಯಾ ಪೌಡರ್ನ ನೋಡಿಸ್ತೀನಿ. ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ. ನಾನು ಇವಾಗ ಅಡುಗೆ ಮಾಡೋವಾಗ ನೋಡಿಸ್ತೀನಿ. ಹಾಗೆ ಸ್ವಲ್ಪ ಕರ್ಡ್ ಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಆರಾಮಾಗಿ ಚಿಕನ್ ಬಿರಿಯಾನಿ ಮಾಡ್ಬೋದು. ನಾನು ನೋಡಿಸ್ತೀನಿ, ಬನ್ನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ ಬಿರಿಯಾನಿ ಮಾಡೋದು. ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಯೂಶ್ವಲಿ ನೋಡಿ, ಬಿರಿಯಾನಿ ವಿಷಯದಲ್ಲಿ ಎಣ್ಣೆ ಕಡಿಮೆ ಹಾಕಬೇಕು ಅಂತ ಅಂದ್ಕೋಬೇಡಿ. ನೀವು ಎಣ್ಣೆ ಕಡಿಮೆ ಹಾಕಿದ್ರೆ ಅದ್ರ ಟೇಸ್ಟೇ ಕಡಿಮೆ ಆಗಿಬಿಡುತ್ತೆ. ಆದ್ದರಿಂದ ನೀವು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ಸ್ಪೈಸಸ್ ಎಲ್ಲ ಹಾಕ್ತೆ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಲಿ. ಅಂದರೆ ತುಂಬ ಹಸಿ ಇರಬಾರ್ದು, ಹಂಗಂತ ತುಂಬ ಬ್ರೌನ್ ಕಲರು ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೈಟಾಗೆ ಈರುಳ್ಳಿ ಫ್ರೈ ಆಗಲಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಾವು ಇವತ್ತು ಏನು ಗ್ರೈಂಡ್ ಮಾಡದಿರೋದ್ರಿಂದ ನೀವು ಡೈರೆಕ್ಟ್ ಜಜ್ಜಿ ಹಾಕಿದ್ರೆ ಅದು ಬಾಯಿಗೆ ಸಿಕ್ಬಿಡುತ್ತೆ ಶುಂಠಿ. ಅದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ರೆಡಿ ಸಿಗುತ್ತಲ್ವ. ಸೊ ನೀವು ಅದನ್ನೇ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟು ಪುದೀನ ಹಾಕ್ಕೊಳ್ಳಿ. ಪುದೀನ ಪ್ಲಸ್ ಕೊತ್ತಂಬರಿ ಸೊಪ್ಪು 2 ಇರಲಿ. ಇದನ್ನು ಕೂಡ ಲೈಟಾಗಿ ನೀವು ಉರಿರಿ ಆನಿಯನ್ ಜೊತೆ. ಆವಾಗ ನಿಮ್ಮ ಫ್ಲೇವರ್ ನೋಡಬೇಕು, ಸಖತ್ತಾಗಿರುತ್ತೆ. ಅದು ಪುದೀನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಟೊಮೆಟೊ ಹಾಗೆ ಇರಲಿ, ಅದಂತ ಸದ್ಯಕ್ಕಂತೂ ಇವಾಗ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಫ್ರೈ ಆದಮೇಲೆ ನೆಕ್ಸ್ಟು ನಾವು ವಾಶ್ ಮಾಡ್ಕೊಂಡಿರ್ತೀವಲ್ಲ ಚಿಕನ್ನು, ಅದನ್ನು ಹಾಕ್ಕೋಬೇಕು. ನಾನೊಂದು 2-3 ಸಲ ವಾಶ್ ಮಾಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿ. ಯಾಕಂದರೆ ಅದು ಎಷ್ಟು ವಾಶ್ ಮಾಡಿದ್ರೆ ಸ್ವಲ್ಪ ಹಾಗೆ ಸ್ಮೆಲ್ ಅನ್ನಿಸ್ತಾ ಇರುತ್ತೆ. ಆದ್ದರಿಂದ ಒಂದು 2-3 ಸಲ ವಾಶ್ ಮಾಡಿದ್ದೀನಿ. ಇವಾಗ ನಾನು ವಾಶ್ ಮಾಡಿರುವಂಥ ಚಿಕನ್ನ ಹಾಕ್ಕೊಳ್ತೀನಿ. ನೋಡಿ, ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕಿದ್ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಯಾಕಂದರೆ ಅದು ರುಚಿ ಹಿಡಿಬೇಕಲ್ವಾ. ಸಾಲ್ಟ್ ಹಾಕ್ಬಿಟ್ಟು ಮತ್ತೆ ಹಾಗೆ ಕ್ಲೀನಾಗೆ ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ನೆಕ್ಸ್ಟು ಸ್ಪೈಸಸ್, ಅಂದರೆ ಖಾರ ನಿಮ್ಗೆ ಎಷ್ಟು ಬೇಕು. ನಿಮಗೆ ಖಾರ ಕಡಿಮೆ ಬೇಕು ಅನ್ಸಿದ್ರೆ ನೀವು ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಬಿರಿಯಾನಿಗೆಲ್ಲ ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ ಅಲ್ವಾ. ಸೊ ನಾನು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ. ನೆಕ್ಸ್ಟು ಅರಿಶಿನ ಪುಡಿ. ಅದಾದಮೇಲೆ ನಾನು ನೋಡಿಸಿದ್ನಲ್ಲ, ಅಂದರೆ ಗರಂ ಮಸಾಲ, ಹಾಗೆ ಬಿರಿಯಾನಿ ಪೌಡರ್, ನೆಕ್ಸ್ಟು ಧನಿಯಾ ಪೌಡರ್. ಇದೆಲ್ಲ ಇದ್ರೇ ಚೆಂದ. ಬಿರಿಯಾನಿಗೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿದ್ರೇ ಚೆನ್ನಾಗಿರುತ್ತೆ. ಅದೇ ಬೇಕಾದ್ರೆ ನೀವು ಪಲಾವ್ಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಕಡಿಮೆ ಹಾಕ್ಕೊಳ್ಳಿ. ಬಟ್ ಬಿರಿಯಾನಿಗೆ ಖಾರವಾಗಿರಬೇಕು, ಅವಾಗಲೇ ಚೆನ್ನಾಗಿರೋದು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡಿ. ಒಂದು 30% ಅಷ್ಟಾದರೂ ನಿಮಗೆ ಚಿಕನ್ನು
ಆಯಿಲಲ್ಲಿ ಮತ್ತು ಮಸಾಲೆಲೇ ಫ್ರೈ ಆಗಿರಬೇಕು. ಹಾಗೆ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ, ತುಂಬ ಕಲಸಿ ಹಿಂಗೆ ಹೊಡಿಯೋದು ಈ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಚಿಕನ್ ಬೇಗ ಬೇಯೋದ್ರಿಂದ ಒಂಥರ ಹೊಡ್ಕೊಂಡಂಗೆ ಆಗುತ್ತೆ. ಸುಮ್ಮನೆ ಹಿಂಗೆ ಕೆಳಗಡೆಯಿಂದ ಹಿಂಗೆ ಮೇಲ್ಗಡೆಗೆ ಹಿಂಗೆ ಮಿಕ್ಸ್ ಮಾಡಿ ಅಷ್ಟೇ. 1-2-3 ಮಿನಿಟ್ಸ್ ಇದು ಮಿಕ್ಸ್ ಆಗಲಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೀವು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊನೂ ಅಷ್ಟೇ ತುಂಬ ಜಾಸ್ತಿ ಹಾಕಿದ್ರೆ ಒಂಥರ ಟೊಮೆಟೊ ಬಾತ್ ಥರ ಅನಿಸುತ್ತೆ. ಅದರಿಂದ ನೀವೊಂದು 2 ಅಥವಾ 3 ಇಷ್ಟು ಹಾಕಿದ್ರೆ ಸಾಕು ನಿಮಗೆ. ಮೇಯ್ನು ಸ್ಪೈಸಸ್ ಚೆನ್ನಾಗಿ ಹಾಕಬೇಕು ಬಿರಿಯಾನಿಗೆ. ಸೊ ನೀವು ಟೊಮೆಟೊನೂ ಹಾಕಿ ಇನ್ನೂ ಒಂದು ಸಲ 2-3 ಸಲ ಮಿಕ್ಸ್ ಮಾಡಿ, ತಿರ್ಗಾ ಇನ್ನೊಂದು 2 ನಿಮಿಷ ನೀವು ಟೊಮೆಟೊ ಎಲ್ಲ ಸ್ವಲ್ಪ ಬೇಯಬೇಕಲ್ವ, ಅದು ಸಾಫ್ಟ್ ಆಗಬೇಕಲ್ವಾ, ಅಲ್ಲಿವರೆಗೂ ನೀವು ಬಿಡಿ. ನಿಮಗೆ ಇದು ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ ಸ್ಪೈಸಿ ಇದೆಯಾ ಇಲ್ವಾ ಅಂತ. ಕಲರ್ ಮೇಲೆ ನನಗೆ ಗೊತ್ತಾಗುತ್ತೆ. ಸೊ ನಿಮ್ಗೇನಾದ್ರು ಕಲರ್ ಸ್ವಲ್ಪ ಇನ್ನೂ ಕಡಿಮೆ ಅನ್ನಿಸಿದೆ ಅಂದಾಗ ಏನಾಗುತ್ತೆ, ನೀವು ಮತ್ತೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಇವಾಗಲೇ ಹಾಕೋಬೇಕು ಅಂತೇನಿಲ್ಲ, ನೀವು ಲಾಸ್ಟಲ್ಲಿ ಕೂಡ ಗೊತ್ತಾಗುತ್ತೆ, ನೀವು ಆವಾಗಲೂ ಕೂಡ ಆ್ಯಡ್ ಮಾಡ್ಬೋದು. ನಾನು ಒಂದು 2 ನಿಮಿಷ ಬಿಟ್ಟಿದ್ದೆ ಮತ್ತೆ ಟೊಮೆಟೊ ಹಾಕಿದ್ಮೇಲೆ. ಇವಾಗ ನೆಕ್ಸ್ಟು ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆವಾಗಲೇ ಹೇಳಿದ್ದೆ ನೆನೆಸಿಟ್ಟಿದೆ ಅಂತ ಅಕ್ಕಿನ. ಇವಾಗ ನಾನೇನು ಮಾಡ್ತೀನಿ, ಕುದಿಯುವಾಗಲೇ ಕ್ಲೋಸ್ ಮಾಡೋದು. ಆದರೆ ನಾನೇನು ಮಾಡ್ತೀನಿ ಅಂದರೆ ಅಕ್ಕಿನ ತೊಳೆದು ಇದರಲ್ಲಿ ಹಾಕಿ ನಾನು ಒಂದು 2 ನಿಮಿಷ ಕಲಿಸ್ತೀನಿ. ಸೊ ಅಕ್ಕಿಗೆ ಮಸಾಲೆ ಎಲ್ಲ ಹಿಡೀಲಿ ಅಂತ. ಅವಾಗ ಏನಾಗುತ್ತೆ, ನಿಮ್ಗೆ ಗೊತ್ತು ಅನಿಸುತ್ತೆ, ಕೆಲವೊಂದು ಬಿರಿಯಾನಿ ತುಂಬ ಟೇಸ್ಟಾಗಿರುತ್ತೆ. ಅದೇ ಏನಾಗುತ್ತೆ, ಪೀಸಸಲ್ಲಿ ಟೇಸ್ಟ್ ಇರೋಲ್ಲ, ಅಂದರೆ ಎಲ್ಲ ಒಂಥರ ಬೆಂಡ್ ಥರ ಇರುತ್ತೆ. ಇವಾಗ ಈ ಥರ ಬಿರಿಯಾನಿ ಮಾಡಿದ್ದೀರಲ್ವಾ, ಇದರಲ್ಲಿ ನಿಮಗೆ ಚಿಕನ್ ಪೀಸಲ್ಲಿ ಕೂಡ ಟೇಸ್ಟ್ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ಖಂಡಿತ ನನಗಂತೂ ಈ ಬಿರಿಯಾನಿಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ರೈಸ್ಗೂ ಮಿಕ್ಸ್ ಆಗಿರುತ್ತೆ, ಪ್ಲಸ್ ತುಂಬ ಹೊತ್ತು ಮಸಾಲೆ ಎಲ್ಲ ಚಿಕನ್ ಹಿಡ್ಕೊಂಡಿರುತ್ತೆ. ಇವಾಗ ಇದೆಲ್ಲ ಆಗಿ ಒಂದು 2 ಮಿನಿಟ್ಸ್ ನಾನು ಮಸಾಲೆಲಿ ಬಿಟ್ಟಿರ್ತೀನಿ. ಬಿಟ್ಮೇಲೆ ನೆಕ್ಸ್ಟು ನಾನು 1.5 ಗ್ಲಾಸ್ ಹಾಕ್ಕೊಂಡಿದ್ದೆ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿ. 3 ಗ್ಲಾಸ್ಗಿಂತ ಇಷ್ಟು ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ 3 ಗ್ಲಾಸ್ ಬೇಡ, ತುಂಬ ಮೆದು ಆಗೋಗುತ್ತೆ ಬಿರಿಯಾನಿ. ಸೊ 2.25 ಕೂಡ ಬೇಡ, ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಅಷ್ಟು ನಿಮ್ಗೆ ಗೊತ್ತಾಗಲ್ಲ ಅಂದರೆ ಪರ್ಫೆಕ್ಟಾಗಿ 3 ಹಾಕ್ಕೊಳ್ಳಿ. 1.5 ಗ್ಲಾಸ್ಗೆ 3, 1 ಗ್ಲಾಸ್ಗೆ 2 ಗ್ಲಾಸ್ ಥರ ಅಳತೆ. ನಾನು ಅದನ್ನು ಹಾಕಿ ಇನ್ನೂ ಒಂದ್ಸಲ ನಾನು ಸಾಲ್ಟ್ ಎಲ್ಲ ನೋಡ್ಕೋತೀನಿ. ನೀವು ಬೇಕಾದ್ರೆ ಸಾಲ್ಟು ಮತ್ತು ಖಾರ ಎಲ್ಲ ನೋಡ್ಕೊಳ್ಳಿ. ನೋಡೋಕ್ಕೆ ಹೀಗೆ ಕಾಣಿಸ್ತಿದೆ ಫೈನಲ್ ಲುಕ್ಕು. ನನಗೆ ಇವಾಗ ಫೋನಲ್ಲಿ ನೋಡ್ತಾ ಇದ್ರೂ ಕೂಡ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಅವತ್ತು ಮಾಡಿದಾಗಂತೂ ಸ್ಮೆಲ್ ತುಂಬ ಚೆನ್ನಾಗಿತ್ತು. ಹಾಗೆ ನೀವು ಈಗ ಕುದೀತದೆ, ನಿಮಗೆ ಕಾಣಿಸಿದೆ ಅನಿಸುತ್ತೆ ಸ್ಕ್ರೀನಲ್ಲಿ, ಹೀಗೆ ಕುದೀತಾ ಇದೆ. ನಾನು ಮೊಬೈಲ್ ಹತ್ರ ಇಟ್ಟರೆ ತುಂಬ ಬಿಸಿ ಬೀಳುತ್ತೆ ಅಂತ ದೂರ ಇಟ್ಟಿದ್ದೀನಿ. ಕುದಿಯೋ ಟೈಮಲ್ಲಿ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಟೇಸ್ಟ್ ಎಲ್ಲ ನೋಡ್ಕೊಂಡಿದ್ದೀನಿ. ಒಂದು 1 ವಿಷಿಲ್ ಆರ್ 2 ವಿಷಿಲು ಬೇಡ ಅನ್ಕೋತೀನಿ, ಜಸ್ಟ್ 1 ವಿಷಿಲ್ ಹಾಕ್ಸಿ. 1 ವಿಷಿಲ್ಗೆ ಕರೆಕ್ಟಾಗಿರುತ್ತೆ. ನೋಡಿ, ಬಿಸಿ ಚಿಕನ್ ಬಿರಿಯಾನಿ ರೆಡಿ. ಜಸ್ಟು 15 ನಿಮಿಷದಲ್ಲಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಬಿಸಿ ನೀವು ನಾನು ಹೇಳ್ದಂಗೆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಾಕಿ, ಆವಾಗಲೇ ಟೇಸ್ಟಾಗಿ ಬರೋದು. ನೀವು ಸ್ವಲ್ಪ ಮೈಲ್ಡಾಗಿ ಮಾಡಿದ್ರೆ ಅದು ಬಿರಿಯಾನಿ ಅನಿಸ್ಕೊಳ್ಳೋದೇ ಇಲ್ಲ. ಇವಾಗ ನಾನು ಸರ್ವ್ ಮಾಡಿ ನೋಡಿಸ್ತೀನಿ ಇದು ಫ್ರೆಂಡ್ಸ್ ಹೇಗಿದೆ ಅಂತ. ನಿಮಗೂ ಇದು ಇಷ್ಟ ಆಗಿದರೆ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಜಸ್ಟ್ 20 ಮಿನಿಟ್ಸ್ ಅಷ್ಟೇ, ಬಿಸಿ ಬಿರಿಯಾನಿ ರೆಡಿ. ಇದು ಗ್ರೇವಿ ಬಂದ್ಬಿಟ್ಟು ಮಧ್ಯಾಹ್ನನೇ ಮಾಡಿದ್ದೆ. ಸೊ ಗ್ರೇವಿ ಜೊತೆ ಇವತ್ತು ನಾನು ಮೊಸರು ಬಜ್ಜಿ ಮಾಡಿಲ್ಲ. ಸೊ ಗ್ರೇವಿ, ಬಿರಿಯಾನಿ, ಹಾಗೆ ಸೌತೆಕಾಯಿ, ಈರುಳ್ಳಿ ಇಷ್ಟೇನೆ. ಲೆಮನ್ ಇಟ್ಟಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡ್ರೆ 20 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಬಿಸಿ ಚಿಕನ್ ಬಿರಿಯಾನಿ ರೆಡಿ. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಥ್ಯಾಂಕ್ ಯು. ಬಾಯ್. ಅಮಿತ್, ಹೇಗಿದೆ ಅಮಿತ್ ಟೇಸ್ಟು? ಟೇಸ್ಟ್ ಮಾಡ್ಬಿಟ್ಟು ತಿಂದ್ಬಿಟ್ಟು ಅವಾಗಿದ್ದ, ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾನಂತೆ. ಟೇಸ್ಟ್ ಮಾಡು. ಸೂಪರ್ ಆಗೈತೆ. ಸೂಪರ್ ಆಗೈತೆ. ಟ್ರೈ ಮಾಡ್ಬೋದಾ? ಮಾಡು. ನಾನಲ್ಲ, ಮೊಬೈಲಲ್ಲಿ ಯೂಟ್ಯೂಬ್ ನೋಡೋರು. ಅದನ್ನ ಫೋನಲ್ಲಿ ತಿನ್ನಕ್ಕಾಗಲ್ಲ, ಮನೇಲಿ ಮಾಡ್ಕೊಂಡು ತಿನ್ಬೇಕು. ಅದನ್ನೇ ಇದು ನೋಡ್ಕೊಂಡು ಮನೇಲಿ ಮಾಡ್ಕೊಂಡು ತಿನ್ನೋದು. ನಾನು ಹೇಳಿದ್ದು ನೀನು ಹೇಳಿದ್ದು 2 ಒಂದೇ. ಬ್ಯಾಡ್ಮಿಂಟನ್ ಆಡ್ತಾರೆ. ಮಾಮನ್ ಮಿಸ್ ಮಾಡ್ಕೋತಿದ್ದೀವಲ್ಲ.
ಇಷ್ಟೊತ್ತಾರ ಬಂದಿಲ್ಲ ಓಕೆ ಬರುತ್ತೆ ಎತ್ಕೊಂಡೆ ಅಷ್ಟರಲ್ಲಿ ಹಾಕೊಳ್ಳಮ್ಮ ಇನ್ನೂ ಇದೆ ಲೆಗ್ ಪೀಸ್ ಅಷ್ಟು ಚಿಕನ್ ಲೆಗ್ ಪೀಸ್. ಲೆಗ್ ಪೀಸ್ ಇದು ಅಷ್ಟೇ ಲೆಗ್ ಪೀಸ್ ಏನು ಇದು ಯಾರು ಚಿಕನ್ ಗ್ರೇವಿ, ಚಿಕನ್ ಗ್ರೇವಿ ಗ್ರಾವಿ ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದು ಈರುಳ್ಳಿ, ಇದು ಸೋಲಕಾಯಿ ಹೇಳ್ಬಿಡಲ್ಲ ತಿಂತಾರ ನಾನು. ಅಷ್ಟೇ ಹೊಟ್ಟೆ ನೋವು ಬರ್ತದೆ ಬೇಡ. ಅದನ್ನ ಕ್ಲೀನಾಗಿ ತಿನ್ನೋ ಕಬಾ ಇದನ್ನ ಲೆಗ್ ಪೀಸ್ನ. ಚಿಕನ್ ಲೆಗ್ ಪೀಸ್, ಲೆಗ್ ಪೀಸ್ ಏನಂತಾರೆ ಅದನ್ನ ಲೆಗ್ ಪೀಸ್ ಪೀಸ್ ಚಿಕನ್ ಬಿರಿಯಾನಿ. ಡಬಲ್ ಸಾಕು ಎರಡು ಸಲ ಹೇಳ್ತೀಯ. ಅದು ಹೇಗಿದೆ ಅಂತ ಹೇಳ್ಬಿಟ್ಟು ಹ್ಯಾಂಡಲ್ ತಂದ್ಕೊಡು. ಏನೋ ಕಾಣಿಸ್ತಾ ಇಲ್ಲ. ಚಿಕನ್ ಬಿರಿಯಾನಿ ಪೀಸ್ ತಂದ್ಕೊಡು. ಹ್ಯಾಂಡಲ್ ಕೊಡ್ತಾರಲ್ಲ. ಥಮ್ಸ್ ಅಪ್. ಸರಿ. ಯಾಕಂದ್ರ